So hello dosto, welcome back to another video. Today we are going to explore a most important topic in a trading, that is market structure. So basically most beginners market ಅಲ್ಲಿ random ಆಗಿ buy ಮತ್ತೆ sell ಮಾಡ್ತಾರೆ. Like but professional traders first ಏನ್ ನೋಡ್ತಾರೆ ಅಂದ್ರೆ market structure ನ ನೋಡ್ತಾರೆ. If ನಿಮ್ಗೆ market direction understand ಆಗಿಲ್ಲ ಅಂದ್ರೆ ನೀವು ತಗೊಳ್ಳೋ ಎಂಟ್ರೀಸ್ ಕೂಡ random ಆಗಿರುತ್ತೆ. ಸೊ ಇವತ್ತು ನಾನು ನಿಮಗೆ ಸಿಂಪಲ್ ವೇ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ವಾಟ್ ಈಸ್ ಮಾರ್ಕೆಟ್ ಸ್ಟ್ರಕ್ಚರ್ ಇನ್ ಫಾರೆಕ್ಸ್ ಅಂತ. ಸೊ ವಿತೌಟ್ ವೇಸ್ಟಿಂಗ್ ದ ಟೈಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಲೆಟ್ಸ್ ಸಿ ವಾಟ್ ಈಸ್ ಮಾರ್ಕೆಟ್ ಸ್ಟ್ರಕ್ಚರ್ ಹಿಯರ್. ಮಾರ್ಕೆಟ್ ಸ್ಟ್ರಕ್ಚರ್ ಅಂದ್ರೆ ಮಾರ್ಕೆಟ್ ಡೈರೆಕ್ಷನ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಓಕೆನಾ? ಈಗ ಮಾರ್ಕೆಟ್ ಡೈರೆಕ್ಷನ್ ಅಂದ್ರೆ ಸಪೋಸ್ ಮಾರ್ಕೆಟ್ ಈ ತರ ಹೋಗ್ತಾ ಇದೆ ಅಪ್ಪ. ಸೊ ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಮಾರ್ಕೆಟ್ ಡೈರೆಕ್ಷನ್ ಏನಿದೆ. ಸೊ ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಇದನ್ನ ಹೇಳಿದ್ದೀನಿ. ಮಾರ್ಕೆಟ್ ಡೈರೆಕ್ಷನ್ ಇವಾಗ ಅಪ್ ಟ್ರೆಂಡ್. ಓಕೆನಾ? ಸೊ ಅಪ್ ಟ್ರೆಂಡ್ ಅಲ್ಲಿ ಇದೆ. ಸೊ ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇದ್ರೆ ಇದಕ್ಕೆ ಅಂತ ಕರೀತೀರ ಡೌನ್ ಟ್ರೆಂಡ್. ಆಮ್ ಐ ರೈಟ್? ಸೊ ಈ ಮಾರ್ಕೆಟ್ ಸ್ಟ್ರಕ್ಚರ್ ಮಾರ್ಕೆಟ್ ಅಪ್ ಅಲ್ಲಿ ಹೋಗ್ತಾ ಇದೆಯಾ ಡೌನ್ ಅಲ್ಲಿ ಇದೆಯಾ ಅಂತ ತಿಳ್ಕೊಳೋದಕ್ಕೆ ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಅಪ್ ಟ್ರೆಂಡ್ ಮತ್ತೆ ಡೌನ್ ಟ್ರೆಂಡ್. ಸೊ ವಿ ವಿಲ್ ಗೋ ಡೀಪ್ ನೌ. ಸೊ ಮಾರ್ಕೆಟ್ ಸ್ಟ್ರಕ್ಚರ್ ನ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಮಾರ್ಕೆಟ್ ಬುಲ್ಲಿಶ್ ಅಥವಾ ಬೇರಿಶ್ ಇದೆಯಾ ಅಥವಾ ಸೈಡ್ ವೇಸ್ ಅಲ್ಲಿ ಮಾರ್ಕೆಟ್ ಮೂವ್ ಆಗ್ತಿದೆ. ಸೈಡ್ ವೇಸ್ ಅಂದ್ರೆ ಇಟ್ ವಿಲ್ ಮೂವ್ ಲೈಕ್ ದಿಸ್. It don't create higher high and also it don't create lower low. It will go like this. Okay. ಈಗ ಮಾರ್ಕೆಟ್ ಸ್ಟ್ರಕ್ಚರ್ ಅಲ್ಲಿ ನಿಮ್ಗೆ 2 ಟೈಪ್ಸ್ ಬರುತ್ತೆ. ಓಕೆನಾ? 3 ಟೈಪ್ಸ್ ಬರುತ್ತೆ. ಬಟ್ ಸೈಡ್ ವೇಸ್ ಅಲ್ಲಿ ಐ ಡೋಂಟ್ ರೆಕಮೆಂಡ್ ಯು ಸೈಡ್ ವೇಸ್. ಸೈಡ್ ವೇಸ್ ಅಲ್ಲಿ ನೀವು ಟ್ರೇಡ್ ಹಾಕೋದು ಬೇಡ. ಬಟ್ ಇದನ್ನ ಕೂಡ ಅರ್ಥ ಮಾಡ್ಕೊಳ್ಳೋಣ. ಬಟ್ ಡೋಂಟ್ ಟ್ರೇಡ್ ಇನ್ ಸೈಡ್ ವೇಸ್ ಮಾರ್ಕೆಟ್. ಓನ್ಲಿ ಸಿ ಫಾರ್ ಬುಲ್ಲಿಶ್ ಮಾರ್ಕೆಟ್ ಅಂಡ್ ಬೇರಿಶ್ ಮಾರ್ಕೆಟ್. ಸೊ ಲೆಟ್ಸ್ ಗೋ ನೌ. ಸೊ ಫಸ್ಟ್ ಟೈಪ್ ಏನಂದ್ರೆ bullish market structure. If market continuously higher high create ಮಾಡ್ತಾ ಇದೆ ಮತ್ತೆ higher low create ಮಾಡ್ತಾ ಇದೆ ಅಂದ್ರೆ ಅದಕ್ಕೆ bullish market ಅಂತ ಕರೀತಾರೆ. ಸಿಂಪಲ್ ಮೀನಿಂಗ್ ಬಯರ್ಸ್ ಮಾರ್ಕೆಟ್ ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಓಕೆನಾ? ಎಕ್ಸಾಂಪಲ್, ಪ್ರೈಸ್ ಅಪ್ ಹೋಗಿ ಸ್ವಲ್ಪ ರಿಟ್ರೇಸ್ ಹಾಕಿ ಅಗೇನ್ ಪ್ರೀವಿಯಸ್ ಹೈ ನ ಬ್ರೇಕ್ ಮಾಡುತ್ತೆ. ಅದನ್ನ bullish ಸ್ಟ್ರಕ್ಚರ್ ಅಂತ ಕರೀತಾರೆ. ಐ ವಿಲ್ ಶೋ ಯು ವಿತ್ ದ ಎಕ್ಸಾಂಪಲ್. So you can see clearly here. Wait a minute. I will take white. Okay. ಇಲ್ಲಿ ಮಾರ್ಕೆಟ್ ಏನ್ ಮಾಡ್ತಾ ಇದೆ? ಹೈಯರ್ ಹೈ ಮತ್ತೆ ಹೈಯರ್ ಲೋ, ಹೈಯರ್ ಹೈ ಮತ್ತೆ ಹೈಯರ್ ಲೋ, ಹೈಯರ್ ಹೈ ಮತ್ತೆ ಹೈಯರ್ ಲೋ. ಸೊ ಹೈಯರ್ ಹೈ ಮತ್ತೆ ಹೈಯರ್ ಲೋ ನ ಮಾರ್ಕೆಟ್ ಕ್ರಿಯೇಟ್ ಮಾಡಿದ್ರೆ ಇದಕ್ಕೆ ನಾವು ಬುಲ್ಲಿಶ್ ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಈಗ ಪ್ರೈಸ್ ಏನ್ ಮಾಡುತ್ತೆ? ಈ ತರ ಸೇಮ್ ಈ ತರ ಮೇಲ್ಗಡೆ ಹೋಗುತ್ತೆ ಮತ್ತೆ ಕೆಳಗೆ ಸ್ವಲ್ಪ ರಿಟ್ರೇಸ್ ಆಗುತ್ತೆ, ಕೆಳಗೆ ಬರುತ್ತೆ ಮತ್ತೆ ಮೇಲ್ಗಡೆ ಹೋಗಿ ಇದೇನ್ ಪ್ರೀವಿಯಸ್ ಹೈ ಇದೆಯಲ್ಲ ಇದನ್ನ ಬ್ರೇಕ್ ಮಾಡುತ್ತೆ. ಓಕೆನಾ? ಇದನ್ನ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗುತ್ತೆ. ಸೊ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಲ್ಲಿ ಬಯರ್ ಸ್ಟ್ರಾಂಗ್ ಇದ್ದಾರೆ, ಬಯರ್ಸ್ ಮಾರ್ಕೆಟ್ ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ. ಸೊ ಈ ತರ ಗೊತ್ತಾದಾಗ ನಮ್ಗೆ ಈಸಿ ಆಗುತ್ತೆ ಟ್ರೇಡ್ ಮಾಡಕ್ಕೆ. ಸೊ ನಾವು ಈ ತರ ಮಾರ್ಕೆಟ್ ಸ್ಟ್ರಕ್ಚರ್ ಐಡೆಂಟಿಫೈ ಮಾಡಿದಾಗ ಈಗ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಯ್ತು ಇದರಲ್ಲಿ ಅಪ್ ಟ್ರೆಂಡ್ ಇದೆ, ಮಾರ್ಕೆಟ್ ಬಯರ್ ಸ್ಟ್ರಾಂಗ್ ಇದ್ದಾರೆ ಅಂತ. ಸೊ ನಾವು ಏನ್ ಮಾಡ್ಬೇಕು? ಆದಷ್ಟು ಬೈ ಟ್ರೇಡ್ ಗೆ ನೋಡ್ಬೇಕು. ಸೊ ಯು ಕ್ಯಾನ್ ಬಿ ಅ ಪ್ರಾಫಿಟಬಲ್ ಟ್ರೇಡರ್. ಓಕೆನಾ? ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್.
ಮಾರ್ಕೆಟ್ ಸ್ಟಾರ್ಟಿಂಗ್ ಈ ತರ ಮೇಲ್ಗಡೆ ಹೋಗುತ್ತೆ ಮತ್ತೆ ಕೆಳಗಡೆ ಬರುತ್ತೆ. ಇದು ಸ್ವಲ್ಪ ರೀಟ್ರೇಸ್ ಮಾಡುತ್ತೆ. ಈ ಪ್ರೀವಿಯಸ್ ಲೋ ಇದೆಯಲ್ಲ ಇದನ್ನ ಬ್ರೇಕ್ ಮಾಡಲ್ಲ ಇದು. ಓಕೆನಾ, ಸ್ವಲ್ಪ ಕೆಳಗಡೆ ಬಂದು ರಿಟ್ರೇಸ್ ತಗೊಂಡು ಮತ್ತೆ ಪುಲ್ ಬ್ಯಾಕ್ ಆಗಿ ಮೇಲೆ ಹೋಗುತ್ತೆ. ಈ ಪ್ರೀವಿಯಸ್ ಹೈ ಇದೆಯಲ್ಲ ಇದನ್ನ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗುತ್ತೆ. ಸೊ ದಟ್ಸ್ ಅ ಕ್ಲಿಯರ್ ಬಯರ್ಸ್ ಆರ್ ಇನ್ ಸ್ಟ್ರಾಂಗ್, ಬಯರ್ಸ್ ಆರ್ ಇನ್ ಕಂಟ್ರೋಲ್. ಸೊ ಇದು ಬುಲ್ಲಿಶ್ ಮಾರ್ಕೆಟ್ ಸ್ಟ್ರಕ್ಚರ್. ನೌ ಲೆಟ್ಸ್ ಸಿ bearish market structure. If market ಲೋವರ್ ಹೈ ಮತ್ತೆ ಲೋವರ್ ಲೋನ ಕ್ರಿಯೇಟ್ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಬೇರಿಶ್ ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಇದ್ರ ಸಿಂಪಲ್ ಮೀನಿಂಗ್ ಏನಂದ್ರೆ ಸೆಲ್ಲರ್ಸ್ ಮಾರ್ಕೆಟ್ ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇಷ್ಟೇ. ಓಕೆನಾ, ಐ ವಿಲ್ ಶೋ ಯು ವಿತ್ ಎಕ್ಸಾಂಪಲ್ ದಿಸ್ ಆಲ್ಸೋ. ಹಿಯರ್ ಯು ಕ್ಯಾನ್ ಕ್ಲಿಯರ್ಲಿ ಸಿ, wait a minute. Okay, sorry. Okay, ಬೇರಿಶ್ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಏನ್ ಮಾಡುತ್ತೆ, ಲೋವರ್ ಹೈ ಮತ್ತೆ ಲೋವರ್ ಲೋನ ಕ್ರಿಯೇಟ್ ಮಾಡುತ್ತೆ. ಸೊ ಇದು ಸೇಮ್ ಬುಲ್ಲಿಶ್ ತರನೇ, ಬಟ್ ಇದು ಡೌನ್ ಟ್ರೆಂಡ್ ಇರುತ್ತೆ ಅಷ್ಟೇ. ಓಕೆನಾ, ಐ ವಿಲ್ ಎಕ್ಸ್ಪ್ಲೇನ್ ಕ್ಲಿಯರ್ಲಿ. ಇಲ್ಲಿ ನೋಡ್ತಾ ಇದ್ದೀರಾ ಲೋವರ್ ಹೈ ಮತ್ತೆ ಲೋವರ್ ಲೋ ಮತ್ತೆ ಲೋವರ್ ಹೈ ಮತ್ತೆ ಲೋವರ್ ಲೋ. ಸೊ ಐ ವಿಲ್ ಎಕ್ಸ್ಪ್ಲೇನ್ ಯು. ಮಾರ್ಕೆಟ್ ಏನ್ ಮಾಡುತ್ತೆ, ಹಿಂಗೆ ಕೆಳಗಡೆ ಬೀಳುತ್ತೆ. ಕೆಳಗಡೆ ಬಿದ್ದಾಗ ಇಲ್ಲಿ ನೋಡಿ ಈ ಪ್ರೀವಿಯಸ್ ಲೋ ಇದೆಯಲ್ಲ ಇದನ್ನ ಬ್ರೇಕ್ ಮಾಡಿದೆ ಮಾರ್ಕೆಟ್. ಬ್ರೇಕ್ ಮಾಡಿ ಮತ್ತೆ ಪುಲ್ ಬ್ಯಾಕ್ ತಗೊಳುತ್ತೆ. ಪುಲ್ ಬ್ಯಾಕ್ ತಗೊಂಡು ಮತ್ತೆ ಕೆಳಗಡೆ ಬೀಳುತ್ತೆ. ಮತ್ತೆ ಇಲ್ಲಿ ಏನ್ ಮಾಡಿದೆ, ಮತ್ತೆ ಈ ಪ್ರೀವಿಯಸ್ ಲೋ ಇದೆಯಲ್ಲ ಅದನ್ನ ಬ್ರೇಕ್ ಮಾಡಿದೆ. ಓಕೆನಾ, ಇದು ಪ್ರೀವಿಯಸ್ ಹೈನ ಇದು ಬ್ರೇಕ್ ಮಾಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ಸೆಲ್ಲರ್ಸ್ ಆರ್ ಇನ್ ಕಂಟ್ರೋಲ್. ದಟ್ಸ್ ಅ ಸಿಂಪಲ್ ರೀಸನ್. ಮಾರ್ಕೆಟ್ ಮೂವ್ ಆಗೋದು ಲಾಜಿಕ್ಲಿ ಅಂತ. ಇಲ್ಲಿ ನಿಮ್ ಎಮೋಷನಲ್ಸ್ ಏನು ವರ್ಕ್ ಆಗಲ್ಲ. ಮಾರ್ಕೆಟ್ ಡಸಂಟ್ ಕೇರ್ ಯುವರ್ ಎಮೋಷನ್ಸ್. ಓಕೆ, ಯಾವ್ದೋ ಒಂದು ಕ್ಯಾಂಡಲ್ ನೋಡಿದೆ, ದಟ್ ಈಸ್ ಗ್ರೀನ್ ಕ್ಯಾಂಡಲ್. ಸೊ ಅದು ತುಂಬಾ ದೊಡ್ಡದಿತ್ತು ಕ್ಯಾಂಡಲ್. ಸೊ ಯು ಮೇಡ್ ಬೈ. ಮಾರ್ಕೆಟ್ ಆತರ ಮೂವ್ ಆಗಲ್ಲ. ಮಾರ್ಕೆಟ್ಗೆ ಪ್ರಾಪರ್ ಆಗಿ ಲಾಜಿಕ್ ಬೇಕು. ಓಕೆನಾ, ಮಾರ್ಕೆಟ್ ಮೂವ್ ಆಗಕ್ಕೆ ಲಿಕ್ವಿಡಿಟಿ ಬೇಕು. ಸೊ ಅಷ್ಟೇ, ವಾಪಸ್ ಮೇಲ್ಗಡೆ ಆಗುತ್ತೆ, ವಾಪಸ್ ಕೆಳಗಡೆ ಬರುತ್ತೆ. ಇದು ಪ್ರಿವಿಯಸ್ ಲೋ ಕೂಡ ಬ್ರೇಕ್ ಆಯ್ತು. ಸೊ ಇದಕ್ಕೆ ಅಂತಾರೆ ಬೇರಿಶ್ ಮೂವ್ಮೆಂಟ್ ಅಂತ ಕರೀತಾರೆ. ಸಿಂಪಲ್ ಮೀನಿಂಗ್ ಏನು, ಸೆಲ್ಲರ್ಸ್ ಆರ್ ಇನ್ ಕಂಟ್ರೋಲ್. ಸೆಲ್ಲರ್ಸ್ ಮಾರ್ಕೆಟ್ ನ ರನ್ ಮಾಡ್ತಾ ಇದ್ದಾರೆ ಇಷ್ಟೇ. ಸೊ ಸೈಡ್ ವೇಸ್ ಅಂತ ಹೇಳಿದ್ರೆ ಸೈಡ್ ವೇಸ್ ನ ಎಕ್ಸ್ಪ್ಲೇನ್ ಮಾಡೋದೇ ಬೇಕಾಗಿಲ್ಲ ಅನ್ಸುತ್ತೆ, ಯಾಕಂದ್ರೆ ಸೈಡ್ ವೇಸ್ ಹೆಂಗ್ ಮೂವ್ ಆಗುತ್ತಂದ್ರೆ ಲೈಕ್ ದಿಸ್. ಇದು ನಿಮ್ಗೆ ಹೈಯರ್ ಐನು ಕ್ರಿಯೇಟ್ ಮಾಡಲ್ಲ, ಲೋವರ್ ಲೋನು ಕ್ರಿಯೇಟ್ ಮಾಡಲ್ಲ. ಇದು ಒಂಥರ ಹಂಗೆ 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 ಅದೇ ಏರಿಯಾದಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ಸಾರಿ, ನಾನು ನಿಮ್ಗೆ ಸ್ವಲ್ಪ ಚಾರ್ಟ್ ನಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಬೆಟರ್ ಅಂಡರ್ಸ್ಟ್ಯಾಂಡ್. ಓಕೆ, ಇಲ್ಲೇ ತಗೊಳ್ಳಿ. ಇಲ್ಲೆಲ್ಲ ಮೂವ್ ಆಗ್ತಿದೆಯಲ್ಲ, ಇದು ಏನಿದು? ಇಲ್ಲಿ ನೋಡಿ, ಇದು ಹೈಯರ್ ಐನು ಕ್ರಿಯೇಟ್ ಮಾಡ್ತಾ ಇಲ್ಲ, ಲೋವರ್ ಲೋನು ಕ್ರಿಯೇಟ್ ಮಾಡ್ತಾ ಇಲ್ಲ. ಫುಲ್ ಇದೆಲ್ಲ ಸೈಡ್ ವೈಸ್ ಮಾರ್ಕೆಟ್. ಇಲ್ಲಿ ನಿಮ್ಗೆ ಟ್ರೇಡ್ ಸಿಗಲ್ಲ, ಇಲ್ಲಿ ಮೂಮೆಂಟಮೇ ಇಲ್ಲ, ವಾಲಿಟಾಲಿಟಿನೇ ಇಲ್ಲ. ಸೊ ಹೆಂಗ್ ಟ್ರೇಡ್ ಮಾಡ್ತೀರಾ? ಸೊ ಸೈಡ್ ವೇಸ್ ಅಲ್ಲಿ ನೀವು ಕಂಪ್ಲೀಟ್ ಆಗಿ ಮಾರ್ಕೆಟ್ ನ ಅವಾಯ್ಡ್ ಮಾಡಬೇಕು. ಇಫ್ ಮಾರ್ಕೆಟ್ ಇಸ್ ಸೈಡ್ ವೇಸ್, ಕ್ಲೋಸ್ ದ ಲ್ಯಾಪ್ಟಾಪ್ ಅಂಡ್ ಗೋ ಫಾರ್ ಅ ವಾಕ್. ಓಕೆ, ದಟ್ಸ್ ಇಟ್. ಈಗ ನಾವು ಮಾರ್ಕೆಟ್ ಸ್ಟ್ರಕ್ಚರ್ ಯಾಕೆ ಇಂಪಾರ್ಟೆಂಟ್ ಅಂತ ಡಿಸ್ಕಸ್ ಮಾಡೋಣ. ಓಕೆನಾ, ಮಾರ್ಕೆಟ್ ಸ್ಟ್ರಕ್ಚರ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಮೆನಿ ಬಿಗ್ನೆಸ್ ಬಿಗ್ಗೆಸ್ಟ್ ಮಿಸ್ಟೇಕ್ ಏನಂದ್ರೆ
ಬೇರಿಶ್ ಮಾರ್ಕೆಟ್ ಅಲ್ಲಿ ಬೈ ಮಾಡ್ತಾರೆ, ಬುಲಿಶ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡ್ತಾರೆ. ಬಿಕಾಸ್ ಅವ್ರಿಗೆ ಟ್ರೆಂಡ್ ಡೈರೆಕ್ಷನ್ ಗೊತ್ತಿರಲ್ಲ. ಮಾರ್ಕೆಟ್ ಸ್ಟ್ರಕ್ಚರ್ ನಮ್ಗೆ ಎದಕ್ಕೆ ಹೆಲ್ಪ್ ಮಾಡುತ್ತಂದ್ರೆ ಡೈರೆಕ್ಷನ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ, ಮತ್ತೆ ರ್ಯಾಂಡಮ್ ಟ್ರೇಡ್ಸ್ ನ ಅವಾಯ್ಡ್ ಮಾಡಕ್ಕೆ, ಮತ್ತೆ ನಮ್ ಎಂಟ್ರಿಗಳನ್ನ ಇಂಪ್ರೂವ್ ಮಾಡುತ್ತೆ. ನಾವ್ ಎಂಟ್ರಿ ತಪ್ಪಾಗಿ ಮಾಡಲ್ಲ, ಕ್ಲಿಯರ್ ಆಗಿ ನಮ್ಗೊಂದು ಸ್ಟ್ರಕ್ಚರ್ ಗೊತ್ತಿರುತ್ತೆ. ಮಾರ್ಕೆಟ್ ಈ ತರ ಇದೆ, ನಾನು ಈ ತರ ಎಂಟ್ರಿ ಮಾಡ್ತಾ ಇದೀನಿ ಅಂತ. ಸೊ ಮಾರ್ಕೆಟ್ ರನ್ ಬಿಹೈಂಡ್ ಅ ಲಾಜಿಕ್. ಕಾಮನ್ ಬಿಗ್ನರ್ಸ್ ಮಿಸ್ಟೇಕ್ ಏನಂದ್ರೆ ಮೆನಿ ಬಿಗ್ನರ್ಸ್ ಒಂದ್ ಕ್ಯಾಂಡಲ್ ನೋಡ್ತಾರೆ, ಎಂಟ್ರಿ ಮಾಡ್ತಾರೆ. ಬಟ್ ಪ್ರೊಫೆಷನಲ್ ಓವರ್ ಆಲ್ ಸ್ಟ್ರಕ್ಚರ್ ನೋಡ್ತಾರೆ. ಸ್ಟ್ರಕ್ಚರ್ ಅಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್, ಅಪ್ ಟ್ರೆಂಡ್ ಇದೆಯಾ, ಡೌನ್ ಟ್ರೆಂಡ್ ಇದೆಯಾ. ಸೊ ದಟ್ಸ್ ಮ್ಯಾಟರ್ಸ್. ಒನ್ ಕ್ಯಾಂಡಲ್ ಇಂಪಾರ್ಟೆಂಟ್ ಅಲ್ಲ, ಓವರ್ ಆಲ್ ಮಾರ್ಕೆಟ್ ಡೈರೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ನಿಮಗೆ ಮಾರ್ಕೆಟ್ ಸ್ಟ್ರಕ್ಚರ್ ಅಂಡರ್ಸ್ಟ್ಯಾಂಡ್ ಆಯ್ತು ಅಂದ್ರೆ ಟ್ರೇಡಿಂಗ್ ತುಂಬಾ ಈಸಿ ಆಗುತ್ತೆ. ಬಿಕಾಸ್ ನೌ ಯು ಆರ್ ಟ್ರೇಡಿಂಗ್ ವಿತ್ ಅ ಡೈರೆಕ್ಷನ್, ನಾಟ್ ಎಮೋಷನ್ಸ್. ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ಹೈಯರ್ ಲೋ ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ if you are serious about trading, getting some skill, if you think this video is helpful for you, I teach you something, means subscribe to Institutional Eyes and join the journey. Okay, bye, see you in next video guys.